ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದ ಹತ್ತಿರ ಇರೋ ರಾಜ್ಯ ಹೆದ್ದಾರಿ ಚಿಂಚೋಳಿಯಿಂದ ಹೊರಡುವಂಥ ಈ ರಸ್ತೆ ಕಲಬುರಗಿ ಮುಖ್ಯ ರಸ್ತೆ ಮತ್ತು ಸುಲೆಪೇಟ್ ಗ್ರಾಮದ ಮೂರು ದಿಕ್ಕಿನಲ್ಲಿ ಅಂದರೆ ಕಲಬುರಗಿ ಬೀರ್ನಹಳ್ಳಿ ಮುಖ್ಯ ರಸ್ತೆ ಹಾಗೂ ಸೇಡಾ ಮುಖ್ಯ ರಸ್ತೆ ಪೆಂಚನಪಳ್ಳಿ ಗ್ರಾಮದವರೆಗೆ ರಸ್ತೆ ತುಂಬ ಹದಗೆಟ್ಟು ಹೋಗಿದೆ. ಸಾರ್ವಜನಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರಸ್ತೆ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ಗಮನ ತೆಗೆದುಕೊಳ್ಳೋದಿಲ್ಲ, ಶಾಸಕರು ಕೂಡ ಗಮನ ತೆಗೆದುಕೊಳ್ಳೋದಿಲ್ಲ. ಈ ರಸ್ತೆ ಮೇಲೆ ಜನರು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಈ ರಸ್ತೆ ಬಗ್ಗೆ ನಮ್ಮ ಚಿಂಚೋಳಿ ವರದಿಗಾರ ಲಿಂಗರಾಜ ಸ್ವಾಮಿ ಅವರು ಅಲ್ಲಿನ ವಸ್ತುಸ್ಥಿತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ನೀವೇ ನೋಡಿ. ದಿನನಿತ್ಯವಾಗಿ ಜನರು ತಮ್ಮ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಸುಮಾರು ವರ್ಷಗಳಿಂದ ಈ ರಸ್ತೆ ಪರಿಸ್ಥಿತಿ ಹದಗೆಟ್ಟು ಹೋಗಿದ್ದು, ಇಲ್ಲಿನ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಆದರೆ ಈ ರಸ್ತೆಯಲ್ಲಿ ದಿನನಿತ್ಯವಾಗಿ ಸಾವಿರಾರು ವಾಹನ ಸವಾರರು ಈ ರಸ್ತೆ ಮುಖಾಂತರವಾಗಿ ಹೊರಡ್ತಾರೆ. ಆದರೆ ಈ ರಸ್ತೆ ಹದಗೆಟ್ಟ ಬೆನ್ನಲ್ಲೇ ರಸ್ತೆಯಲ್ಲಿ ಅನೇಕ ತಗ್ಗುಗುಂಡಿಗಳು ಬಿದ್ದು ಹೋಗಿವೆ. ಇದರಿಂದ ಅನೇಕ ಬೈಕ್ ಸವಾರರು ಸ್ಕಿಟ್ ಆಗಿ ಸಹ ಬಿದ್ದಿದ್ದ ಉದಾಹರಣೆ ಕೂಡ ಇದೆ. ಆದರೂ ರಸ್ತೆ ದುರಸ್ತಿ ಸುಮಾರು 6 ತಿಂಗಳ ಹಿಂದೆ ಅಷ್ಟೇ ಪ್ಯಾಚಿಂಗ್ ಮಾಡಲಾಗಿತ್ತು. ಆದರೆ ತಿರ್ಗಾ ಮತ್ತೆ ಈ ರಸ್ತೆ ಪ್ಯಾಚಿಂಗ್ ಮಾಡಲಾಗಿದೆ. ಅದು ಹೇಗೆ ಅಂದರೆ ಪ್ಯಾಚಿಂಗ್ ಬದಲು ತಗ್ಗುಗುಂಡಿಯಲ್ಲಿ ಜಲ್ಲಿ ಕಲ್ಲು ಹಾಕಿ ಮುಚ್ಚಲಾಗಿದೆ. ಇದು ಕೇವಲ ನಾಮಕ್ಕೆ ವಾಸ್ತೆ ಮಾಡಲಾಗಿದ್ದು, ಇದರಿಂದ ರಸ್ತೆ ಮತ್ತಷ್ಟು ಹಾನಿಯಾಗುವ ಸಂಭವ ಹೆಚ್ಚು ಇದೆ. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಕಳಪೆ ರಸ್ತೆ ಮಾಡಿ ದುಡ್ಡು ತಮ್ಮ ಜೋಬಲ್ಲಿ ತುಂಬಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ. ತಾಲೂಕಿನ PWD ಇಲಾಖೆ ಅಧಿಕಾರಿಗಳ ಇಂತಹ ಕಾರ್ಯದಿಂದ ಸ್ಥಳೀಯರು ಆಕ್ರೋಶಕ್ಕೆ ಕಾರಣವಾಗಿದೆ. ನಾನಿವತ್ತು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದ ಹತ್ತಿರ ನಾನಿದ್ದೀನಿ. ಈ ರಸ್ತೆ ಚಿಂಚೋಳಿ ಗ್ರಾಮದಿಂದ ಕಲಬುರಗಿ ಮುಖ್ಯ ರಸ್ತೆಗೆ ಹಾದು ಹೋಗ್ತದೆ. ನಾನು ಸುಲೆಪೇಟ್ ಗ್ರಾಮದ ಸಮೀಪ ಇದ್ದೀನಿ. ಈ ರಸ್ತೆ ಚಿಂಚೋಳಿ ದಸ್ತಾಪುರ ಗ್ರಾಮದಿಂದ ಸುಲೆಪೇಟ್ ಗ್ರಾಮದವರೆಗೆ ಹಾಗೂ ಸುಲೆಪೇಟ್ ಗ್ರಾಮದಿಂದ ಸೇಡಾ ಮುಖ್ಯ ರಸ್ತೆ ಪೆಂಚನಪಳ್ಳಿ ಗ್ರಾಮದವರೆಗೆ, ಹಾಗೆ ಸುಲೆಪೇಟ್ ಗ್ರಾಮದಿಂದ ಬೀರ್ನಹಳ್ಳಿ ಗ್ರಾಮದವರೆಗೆ ಈ 3 ಗ್ರಾಮದ ರಸ್ತೆ ತುಂಬ ಹದಗೆಟ್ಟೋಗಿದೆ. ಸುಮಾರು ವರ್ಷಗಳಿಂದ ಈ ರಸ್ತೆ ಹದಗೆಟ್ಟೋಗಿದೆ. ಇಲ್ಲಿನ ವಾಹನ ಸವಾರರು ದಿನನಿತ್ಯವಾಗಿ ಮುಖ್ಯ ರಸ್ತೆಯಿಂದನೇ ಹಾದು ಹೋಗ್ತಾರೆ. ಇಲ್ಲಿನ ಅಧಿಕಾರಿಗಳು ಮತ್ತು ಶಾಸಕರು ಮತ್ತು ಪ್ರತಿನಿಧಿಗಳು ಸಹ ಈ ಮುಖ್ಯ ರಸ್ತೆಯಿಂದನೇ ಹಾದು ಹೋಗ್ತಾರೆ. ಇಷ್ಟಾದರೂ ಇಲ್ಲಿನ ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ, ಈ ರಸ್ತೆ ಸುಮಾರು ವರ್ಷಗಳಿಂದ ಹದಗೆಟ್ಟು ಹೋಗಿದೆ. ಸುಮಾರು ಒಂದು 6 ತಿಂಗಳ ಹಿಂದೆ ಹದಗೆಟ್ಟ ರಸ್ತೆಯನ್ನು ಪ್ಯಾಚಿಂಗ್ ಮಾಡಲಾಗಿತ್ತು. ಆದರೆ ಈಗ ಮತ್ತು ಪುನಃ ರಸ್ತೆ ತಗ್ಗುಗುಂಡಿಯಿಂದ ತುಂಬೋಗಿದೆ. ಬೇಸಿಗೆಯಲ್ಲಿ ಧೂಳು ಏಳ್ತದೆ, ಮಳೆಗಾಲದಲ್ಲಿ ತಗ್ಗುಗುಂಡಿಗಳಲ್ಲಿ ನೀರು ತುಂಬ್ಕೋತವೆ. ಇದರಿಂದ ದಿನನಿತ್ಯವಾಗಿ ಅಪಘಾತಗಳು ಜರುಗ್ತವೆ. ಇಲ್ಲಿ ನಾನು ಹೇಳ್ತಾ ಇರೋ ವಿಷಯ ಇನ್ನೊಂದು ಏನಂದರೆ, ಈ ರಸ್ತೆ ಸುಮಾರು 6 ತಿಂಗಳ ಹಿಂದ್ಗಡೆ ಅಷ್ಟೇ ಪ್ಯಾಚಿಂಗ್ ಮಾಡಲಾಗಿತ್ತು. ಆದರೆ ಈ ರಸ್ತೆ ತುಂಬ ತಗ್ಗುಗುಂಡಿಗಳು ಬಿದ್ದಿತ್ತು. ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಸುಮಾರು ಒಂದು 4 ದಿನಗಳ ಹಿಂದೆ ಅಷ್ಟೇ, 4 ದಿನಗಳಂದೇ ಲೋಕೋಪಯೋಗಿ ಇಲಾಖೆ EWE ಅಧಿಕಾರಿಗಳ ನೇತೃತ್ವದಲ್ಲಿ ಈ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದಾರೆ. ಅದು ಹೆಂಗೆ ಮುಚ್ಚಿದ್ದಾರೆ ಅಂದರೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಆದರೆ ಇಲ್ಲಿ ತಗ್ಗು ಗುಂಡಿಗಳು ಹೆಂಗೆ ಮುಚ್ಚಿದ್ದಾರೆ ಅಂದರೆ ಇಲ್ಲಿ ನಿಮಗೆ ತೋರಿಸ್ತೀನಿ. ಸುಮಾರು 4 ದಿನಗಳ ಹಿಂದೆ ಅಷ್ಟೇ ಈ ತಗ್ಗು ಗುಂಡಿಯಲ್ಲಿ ಜಲ್ಲಿ ಕಲ್ಲನ್ನು ಹಾಕಿದ್ದಾರೆ. ಈಗ ಇದು ನಾನು ಕೈಯಿಂದ ಖಾಲಿ ತೆಗಿತಾ ಇದ್ದೀನಿ. ಹೆಂಗೆ ಹಾಕಿದ್ದಾರೆ ಅಂದರೆ, ಅಧಿಕಾರಿಗಳು ಖಾಲಿ ತಗ್ಗು ಗುಂಡಿಯಲ್ಲಿ ಜಲ್ಲಿ ಕಲ್ಲು ಹಾಕಿ ತಗ್ಗು ಗುಂಡಿಗಳನ್ನು ಮುಚ್ಚಿದ್ದಾರೆ. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು 4 ದಿನಗಳ ಹಿಂದೆ ಅಷ್ಟೇ ತಗ್ಗು ಗುಂಡಿಯಲ್ಲಿ ಈ ರೀತಿಯಾದ ಜಲ್ಲಿ ಕಲ್ಲನ್ನು ತುಂಬಿದ್ದಾರೆ. ನಾವು ಯಾವುದೇ ಒಂದು ತಗ್ಗು ಗುಂಡಿಗಳನ್ನು ಮುಚ್ಚಬೇಕಾದ್ರೆ ಡಾಂಬರೀಕರಣ ಹಾಕಿ, ಅದರಲ್ಲಿ ಜಿಗಿಯಾದ ಡಾಂಬರೀಕರಣ ಹಾಕಿ ಮೇಲೆ ರೂಲರ್ ಓಡಾಡಿಸಿದನ್ನು ನಾವು ನೋಡ್ತೀವಿ. ಆದರೆ ಇಲ್ಲಿನ ಅಧಿಕಾರಿಗಳು ಖಾಲಿ ಜಲ್ಲಿ ಕಲ್ಲು ಹಾಕಿ ತಗ್ಗು ಗುಂಡಿಗಳನ್ನು ಮುಚ್ಚಿದ್ದಾರೆ. ಇದರಿಂದ ಈ ಅಧಿಕಾರಿಗಳು ದುಡ್ಡನ್ನು ತಮ್ಮ ಜೇಬು ತುಂಬಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ನಾಗರಿಕನು ರಸ್ತೆ ಮೇಲೆ ಒಂದು ವಾಹನ ತಗೋಬೇಕಾದ್ರೆ ಅದರ ಟ್ಯಾಕ್ಸ್ ಕಟ್ತಾನೆ. ಜೊತೆಗೆ ರೋಡಲ್ಲಿ ಗಾಡಿ ಇಳಿಸಿದ ಮೇಲೆ
ಟೋಲ್ ಫ್ರೀ ಕಟ್ತಾನೆ, ಟ್ಯಾಕ್ಸ್ ಕಟ್ತಾನೆ, ಎಲ್ಲ ರೀತಿಯಿಂದ ಟ್ಯಾಕ್ಸ್ ಕಟ್ತಾನೆ. ಆದರೂ ಅವನಿಗೆ ಒಳ್ಳೆಯ ರೀತಿ ರಸ್ತೆ ಯಾಕಿಲ್ಲ ಅಂತ ಇಲ್ಲಿನ ಜನಪ್ರತಿನಿಧಿಗಳಿಗೆ ನೇರವಾದಂಥ ಪ್ರಶ್ನೆ ನಾನು ಕೇಳ್ತೀನಿ. ಇದು ಒಬ್ಬ ನಾಗರಿಕನ ಮೂಲಭೂತ ಹಕ್ಕು. ಒಬ್ಬ ನಾಗರಿಕನಿಗೆ ಒಳ್ಳೆಯ ರಸ್ತೆ ಕೊಡುವ ಒಂದು ರಸ್ತೆ ಇಲ್ಲಿನ ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಕೂಡಲೇ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಈ ಅಧಿಕಾರಿಗಳು ಈ ತಗ್ಗುಗುಂಡಿಗಳನ್ನು ಮುಚ್ತಾರ ಅಥವಾ ಹಾಗೆ ಬಿಡ್ತಾರ ಅನ್ನೋದನ್ನು ನೋಡೋಣ. ನಾವು ಒಂದು ಗಾಡಿ ತಗೋಬೇಕಾದ್ರೆ ಟ್ಯಾಕ್ಸ್ ಕಟ್ತೇವೆ ಮತ್ತು ರಸ್ತೆ ಗಾಡಿ ಇಳಿಸಿದ್ರೆ ಅದರ ಟ್ಯಾಕ್ಸ್ ಕೂಡ ಕಟ್ತೇವೆ, ಇನ್ಸೂರೆನ್ಸ್ ಕಟ್ತೇವೆ, ಟೋಲ್ ಟ್ಯಾಕ್ಸ್ ಕೂಡ ಕಟ್ತೇವೆ. ಹೀಗಿದ್ದ ಮೇಲೆ ಒಬ್ಬ ಶಾಸಕರು ನಮಗೆ ಒಳ್ಳೆ ರಸ್ತೆ ಕೊಡಲು ಯಾಕೆ ಆಗಲ್ಲ? ಈ ಪ್ರಶ್ನೆ ಇಲ್ಲಿನ ಸೇಡಂ ಕ್ಷೇತ್ರದ ಶಾಸಕರಿಗೆ ನೇರವಾಗಿ ಪ್ರಶ್ನೆಯಾಗಿದೆ. ಇದು ಜನರ ಮೂಲಭೂತ ಹಕ್ಕು. ಕೂಡಲೇ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು, EEE ಅಧಿಕಾರಿಗಳು ಇದನ್ನು ದುರಸ್ತಿಗೊಳಿಸಿ ಈ 4 ದಿನದಲ್ಲಿ ರಸ್ತೆ ಅನುಕೂಲ ಮಾಡಿಕೊಡ್ತಾರೋ ಇಲ್ವೋ ಎಂದು ಕಾದು ನೋಡಬೇಕಾಗಿದೆ. ಲಿಂಗರಾಜ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ.